ನಮಸ್ಕಾರ ಫ್ರೆಂಡ್ಸ್, ಐಸಿರಿ ಕುಂದನ್ ವರ್ಕ್ಸ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋನಲ್ಲಿ ನಾವು ಬೇಸ್ ಬ್ಯಾಂಗಲ್ಗೆ ಸಿಲ್ಕ್ ಥ್ರೆಡ್ನ ರ್ಯಾಪ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈ ವಿಡಿಯೋನಲ್ಲಿ ಅದಕ್ಕೆ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಮಗೆ ಬೇಸ್ ಬ್ಯಾಂಗಲ್ ಬೇಕು, ಅದಕ್ಕೆ ಸಿಲ್ಕ್ ಥ್ರೆಡ್ಡಿಂದ ರ್ಯಾಪ್ ಮಾಡಿದ್ದೀನಿ. ಹಾಗೆ B7000 ಗ್ಲೂ ಮತ್ತು ಫೆವಿಕ್ರಿಲ್ ಅವ್ರದ್ದು ಫ್ಯಾಬ್ರಿಕ್ ಗ್ಲೂ, ಒಂದು ಕಟರ್ ಮತ್ತು ಇದು ಬೇಬಿ ನೇಲ್ ಕಟರ್ ಬೇಕು, ಹಾಗೆ ಒಂದು ಸ್ಟಿಕ್ ಪೆನ್ನು. ಹಾಗೆ ನಾವು ಇದಕ್ಕೆ ಯೂಸ್ ಮಾಡೋ ಕುಂದನ್ಸ್ ಒಂದು 6K ಐ ಶೇಪ್ ಕುಂದನ್ನು, ಮೂನ್ ಶೇಪಲ್ಲಿ ಗ್ರೀನು ಮತ್ತು ಚಕ್ರಿ, ಇದು ಲಕ್ಷ್ಮಿ ಪೆಂಡೆಂಟ್ಸು, ಹಾಗೆ 3mm ಗ್ರೀನ್ ಸ್ಟೋನ್ಸು ಮತ್ತು ಇದು ಲಕ್ಷ್ಮಿ ಕಾಯಿನ್ಸು. ಮತ್ತು ಲಕ್ಷ್ಮಿ ಕಾಯಿನ್ಸಲ್ಲಿ ಮೇಲೆ ಈ ಥರ ಹೆಡ್ ಇರುತ್ತಲ್ಲ, ಅದನ್ನು ಕಟ್ ಮಾಡೋದು ಹೀಗೆ ಬೇಬಿ ನೇಲ್ ಕಟರ್ ಯೂಸ್ ಮಾಡಿಕೊಂಡು ನೀಟಾಗಿ ಅದು ಸರ್ಕಲ್ ಥರನೇ ಕಟ್ ಮಾಡಬೇಕು, ಆವಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈಗ ಈ ಬಳೆನ ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಈಕ್ವಲಾಗಿ ಡಿವೈಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ನಮಗೆ ಒಂದು ಪೇಪರ್ ಬೇಕು, ಇದು ಪ್ರೊಟ್ರಾಕ್ಟರು 360 ಡಿಗ್ರೀಸು, ಒಂದು ಸ್ಕೇಲು. ನೆಕ್ಸ್ಟ್ ಈಗ ಬಳೆ ತೊಗೊಂಡು ಅದರದ್ದು ಮಾರ್ಕ್ ಮಾಡ್ಕೊಳ್ಳೋಣ. ಹೀಗೆ ಮಾರ್ಕ್ ಮಾಡಿಕೊಂಡು ಅದ್ರದ್ದು ಸೆಂಟರ್ ಪಾಯಿಂಟ್ ಫೈಂಡ್ ಔಟ್ ಮಾಡೋಕ್ಕೆ ನಾವು ಈ ಥರ ಹಾಫ್ಗೆ ಫೋಲ್ಡ್ ಮಾಡ್ತೀವಿ. ನೀವು ಇದು ಮಾಡೋದು ಬೇಡ ಅಂದರೆ ಡೈರೆಕ್ಟಾಗಿ ಕಾಂಪಸ್ ಯೂಸ್ ಮಾಡಿಕೊಂಡು ಸರ್ಕಲ್ ಹಾಕಿದ್ರೆ ನಿಮಗೆ ಈಸಿಯಾಗಿ ಸೆಂಟರ್ ಪಾಯಿಂಟ್ ಸಿಗುತ್ತೆ. ನನ್ನ ಹತ್ರ ಕಾಂಪಸ್ ಇರಲಿಲ್ಲ, ಸೊ ನಾನು ಅದಕ್ಕೆ ಈ ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ. ನಮ್ಗೆ ಹಿಂದೆ ಅಲ್ಲಿ ಶ್ಯಾಡೋ ಕಾಣ್ತಾ ಇರುತ್ತೆ, ಅದನ್ನು ನೋಡಿಕೊಂಡು ಫೋಲ್ಡ್ ಮಾಡಿದ್ರೆ ನೀಟಾಗಿ ನಮಗೆ ಸೆಂಟರ್ ಪಾಯಿಂಟ್ ಸಿಗುತ್ತೆ. ಈಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಈಗ ಪ್ರೊಟ್ರಾಕ್ಟರ್ ಯೂಸ್ ಮಾಡಿಕೊಂಡು ನಾನೀಗ ಫಸ್ಟು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ 0, 90 ಡಿಗ್ರಿ, 180 ಡಿಗ್ರಿ ಮತ್ತು 240 ಡಿಗ್ರಿಗೆ ಡಿವೈಡ್ ಮಾಡ್ತೀನಿ. ಈಗ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಈಗ ನಮಗೆ 4 ಪಾರ್ಟ್ಸ್ ಆಗಿ ಡಿವೈಡ್ ಆಯಿತು. ಇದೇ ಥರ ನಾವು 2, 3, 4, 5 ಇದೇ ಥರ ನಿಮ್ಗೆ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು ಆ ಥರ ಮಾಡ್ಕೋಬೋದು. ಈಗ ನಾನು ಇದನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ ಬಳೆನ. ಸೊ ಬಳೆನ ಅಲ್ಲಿ ಇಟ್ಕೊಂಡು ಗಮ್ಮಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ 3 ಪಾರ್ಟ್ಸ್ ಆಗಿ. ಈಗ ಇದಕ್ಕೆ ನಾವು B7000 ಗ್ಲೂನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಪೆಂಡೆಂಟ್ಸ್ನ ಸ್ಟಿಕ್ ಮಾಡ್ತಾಯಿದ್ದೀನಿ, ಅದು ಮೆಟಲ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಗ್ಲೂ ಬೇಕು. ಸೊ ಅದಕ್ಕೆ ನಾನು B7000 ಯೂಸ್ ಮಾಡ್ತಾಯಿದ್ದೀನಿ. ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗಾಗಿ ಅಂಟ್ಕೊಳ್ಳೋದಿಲ್ಲ ಅನಿಸುತ್ತೆ, ಸೊ ಅದಕ್ಕೋಸ್ಕರ ನಾನು B7000 ಯೂಸ್ ಮಾಡ್ತೀನಿ. ಸೊ 3 ಕಡೆ ಸ್ಟಿಕ್ ಮಾಡಿಕೊಂಡೆ. ಈಗ ಲಕ್ಷ್ಮಿ ಪೆಂಡೆಂಟ್ಸ್ ಇದೆಯಲ್ಲ, ಅದರ ಕೆಳಗಡೆ ನಾವು ಲೋಟಸ್ ಡಿಸೈನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಗಮ್ ಹಾಕ್ಕೊಳ್ಳೋಣ. ಪೆಟಲ್ಸ್ಗೆ ನಾನು 6K ಐ ಶೇಪ್ ರಾಣಿ ಪಿಂಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಫಸ್ಟು 3 ಪೆಟಲ್ಸ್ನ ಸ್ಟಿಕ್ ಮಾಡ್ಕೊಳ್ಳೋಣ. ಆಮೇಲೆ ಲೀವ್ಸ್ಗೆ ಬಂದು ನಾನು ಬಾಟಲ್ ಗ್ರೀನಲ್ಲಿ ಮೂನ್ ಶೇಪ್ ಕುಂದನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಅಂಟಿಸ್ಕೊಳ್ಳೋಣ. ಇದಾದ ಮೇಲೆ ನಾವು ಆ ಪೆಟಲ್ಸ್ ಇದೆಯಲ್ಲ ಅದ್ರ ಮೇಲೆ ಇನ್ನು 2 ಪೆಟಲ್ಸ್ ಯೂಸ್ ಮಾಡ್ಕೊಳ್ಳೋಣ. ಸೊ ಆವಾಗ ನಮಗೆ ಒಂದು 3D ಎಫೆಕ್ಟ್ ಸಿಗುತ್ತೆ. ಸೊ ಟೋಟಲಿ 5 ಪೆಟಲ್ಸ್ ಯೂಸ್ ಮಾಡೋಣ. ಸೊ ಈಗ ಅದ್ರ ಮೇಲೆ ಸ್ವಲ್ಪ ಜಾಸ್ತಿನೇ ಗ್ಲೂ ಹಾಕ್ಕೊಳ್ಳಿ ಮೇಲೆ ಅಂಟಿಸೋದಕ್ಕೆ. ಸೊ ಅದಾದಮೇಲೆ ಒಂದು ರೌಂಡ್ ಶೇಪ್ನ ಸ್ಟಿಕ್ ಮಾಡೋಣ ಕೆಳಗಡೆ. ಲೀವ್ಸ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅದನ್ನು ಕವರ್ ಮಾಡೋಕ್ಕೆ ಸರ್ಕಲ್ದು ಅಥವಾ ರೌಂಡ್ ಇರುತ್ತಲ್ಲ ಗ್ರೀನು, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ. ಇದೇ ಥರ ನಾವು 3 ಪೆಂಡೆಂಟ್ಸ್ ಕೆಳಗಡೆ ಲೋಟಸ್ ಡಿಸೈನ್ನ ಮಾಡ್ಕೋಬೇಕು. ನೀಟಾಗದು ಮಧ್ಯಕ್ಕೆ ಬರೋ ಥರ ನೋಡ್ಕೊಳ್ಳಿ ಹೀಗೆ. ನೆಕ್ಸ್ಟ್ ನಾವು ಈ ಪೆಂಡೆಂಟ್ಸ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಚಕ್ರಿನ ಸ್ಟಿಕ್ ಮಾಡೋಣ. ಸೊ ಅದಕ್ಕೆ ಫಸ್ಟು ಗಮ್ ಹಾಕ್ಕೊಳ್ಳೋಣ ನೀಟಾಗಿ. ಮತ್ತು ಇನ್ನೊಂದು ಟಿಪ್ ಏನು ಅಂದರೆ, ನೀವು ಈ ಥರ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಪರ್ಚೇಸ್ ಮಾಡುವಾಗ ಯಾವಾಗಲೂ ನೀವು ಯೂಶ್ವಲ್ ಸೈಜ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೊಳ್ಳಿ. ಸೊ ದ್ಯಾಟ್ ನೀವು ಹಾಕ್ಕೊಳ್ಳುವಾಗ ಈ ಥರ ಹೆವಿ ಡಿಸೈನ್ಸ್ ಇರುತ್ತಲ್ಲ ಅದು ಹಾಳಾಗೋದಿಲ್ಲ. ಇದನ್ನು ಅವಾಯ್ಡ್ ಮಾಡೋಕ್ಕೆ ನೀವು ಒಂದು ಸೈಜ್ ಎಕ್ಸ್ಟ್ರಾ ತೊಗೊಳ್ಳಿ. ಇದು ಒಂದು ಸಣ್ಣ ಟಿಪ್ಪು ನೋಡಿ. ಇವಾಗ ಈ ಚಕ್ರೀಸ್ನ ಅಂಟಿಸ್ಕೊಳ್ಳೋಣ. ಗಮ್ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿಯೇ, ಸೊ ಅದು ಕರೆಕ್ಟಾಗಿ ಸ್ಟಿಕ್ ಆಗುತ್ತೆ, ಇಲ್ಲಾಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಜಾಸ್ತಿನೇ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ಈಗ ಇದ್ರ ಮಧ್ಯದಲ್ಲಿ ನಾವು 3mm ಸರ್ಕಲ್ಸ್ ಇದೆಯಲ್ಲ ಗ್ರೀನು, ಅದನ್ನು ಅಂಟಿಸ್ಕೊಳ್ಳೋಣ ಈ ಥರ. ಇದಕ್ಕೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಈಗ ನಿಮಗೆ ಸ್ವಲ್ಪ ಮೆಸ್ಸಿ ಅನ್ನಿಸ್ತಾ ಇರ್ಬೋದು, ಬಟ್ ಅದೆಲ್ಲ ಒಣಗಿದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಗಮ್ ಏನೂ ಕಾಣಿಸೋದಿಲ್ಲ. ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಥರ 3 ಕಡೆ ಅಂಟಿಸ್ಕೊಳ್ಳೋಣ ಹೀಗೆ. ನೆಕ್ಸ್ಟ್ ಇವಾಗ ನಾವು ಈ ಚಕ್ರಿ ಸೈಡ್ಸ್ ಇದೆಯಲ್ಲ ಇಲ್ಲಿ ಬಂದು ಲಕ್ಷ್ಮಿ ಕಾಯಿನ್ಸ್ನ ಅಂಟಿಸೋಣ. ಸೊ ಅದಕ್ಕೆ ಗಮ್ ಹಾಕಿ ಅಂಟಿಸ್ಕೊಳ್ಳಿ, ನೀಟಾಗಿ ಗಮ್ ಹಾಕ್ಕೊಳ್ಳಿ.
ಇದಕ್ಕೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಗಮ್ ಹಾಕ್ಕೊಳ್ಳಿ ಹೀಗೆ. ನೆಕ್ಸ್ಟ್ ಇವಾಗ ಲಕ್ಷ್ಮಿ ಕಾಯಿನ್ಸ್ನ ನಾವು ಮೇಲೆಯಿಂದ ಸ್ಟಿಕ್ ಮಾಡ್ಕೊಂಬರೋಣ. ಮತ್ತು ಈ ಲಕ್ಷ್ಮಿ ಕಾಯಿನ್ಸಲ್ಲಿರೋ ಫೇಸು ಮತ್ತು ಪೆಂಡೆಂಟಲ್ಲಿರೋ ಫೇಸು ಎಲ್ಲ ಒಂದೇ ಡೈರೆಕ್ಷನಲ್ಲಿರೋ ಥರ ನೋಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಈ ಥರ ಒಂದ್ರ ಮೇಲೆ ಒಂದು ಅಂಟಿಸ್ಕೋತಾ ಇದ್ದೀನಿ, ಆವಾಗ ಸ್ವಲ್ಪ ಹೆವಿಯಾಗಿ ಕಾಣುತ್ತೆ ಡಿಸೈನು, ತುಂಬ ಚೆನ್ನಾಗಿರುತ್ತೆ. ರಿಯಲ್ ಗೋಲ್ಡ್ ಬ್ಯಾಂಗಲ್ಸಲ್ಲಿರುತ್ತಲ್ಲ, ಸೊ ಆ ಥರ ನಮಗೆ ಫೀಲ್ ಆಗುತ್ತೆ. ಲಕ್ಷ್ಮಿ ಕಾಯಿನ್ಸ್ ಅಥವಾ ಲಕ್ಷ್ಮಿ ಚೈನ್ಸ್ ಬರುತ್ತಲ್ಲ, ಸೊ ಆ ಥರ ಅನಿಸುತ್ತೆ ನಮಗೆ. ಇದೇ ಥರ ನಾವು ಎರಡೂ ಕಡೆ ಅಂಟಿಸ್ಕೋಬೇಕು. ಈ ಥರ ಕ್ಲೋಸಾಗಿ ಅಂಟಿಸ್ತಾ ಇದ್ದೀವಲ್ಲ, ಅದಕ್ಕೋಸ್ಕರನೇ ನಾನು ಲಕ್ಷ್ಮಿ ಕಾಯಿನ್ ಮೇಲೆ ಇದ್ದಿದ್ದು ಎಕ್ಸ್ಟ್ರಾ ಪಾರ್ಟ್ ಇತ್ತಲ್ಲ ಅದನ್ನು ಕಟ್ ಮಾಡಿದ್ದು. ಈ ಥರ ಕ್ಲೋಸಾಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಅದು ಕಟ್ ಮಾಡಿಲ್ಲ ಅಂದರೆ ನಮಗೆ ತುಂಬ ಗ್ಯಾಪ್ ಆಗುತ್ತೆ, ಅದಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೆ. ಸೊ ಇದೇ ಥರ ನಾವು 3 ಕಡೆ ಅಂಟಿಸ್ಕೊಳ್ಳೋಣ ಹೀಗೆ. ಸೊ ಒಂದ್ಸಲ ಬಳೆ ಕಂಪ್ಲೀಟ್ ಆದಮೇಲೆ ಹೀಗಿರುತ್ತೆ. ಇದಾದಮೇಲೆ ನಮಗೆ ಈ ಲೋಟಸ್ ಅಂಟಿಸಿದ್ವಲ್ಲ, ಅಲ್ಲಿ ಸ್ವಲ್ಪ ನನಗೆ ಗ್ಯಾಪ್ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅಲ್ಲಿ ಕೂಡ ನಾವು ಗ್ರೀನ್ ರೌಂಡ್ ಇತ್ತಲ್ಲ ಅದನ್ನು ಸ್ಟಿಕ್ ಮಾಡ್ಕೊಳ್ಳೋಣ, ಸ್ವಲ್ಪ ಗ್ಯಾಪ್ ಫಿಲ್ ಆಗುತ್ತೆ ಹೀಗೆ. ಹಾಗೆ ಲಕ್ಷ್ಮಿ ಕಾಯಿನ್ಸ್ ಇತ್ತಲ್ಲ, ಲಕ್ಷ್ಮಿ ಪೆಂಡೆಂಟು, ಅದ್ರ ಪಕ್ಕದಲ್ಲಿ ಕೂಡ ಮೇಲೆ ಒಂದೊಂದು ಗ್ರೀನ್ ರೌಂಡನ್ನ ಸ್ಟಿಕ್ ಮಾಡ್ಕೊಳ್ಳೋಣ, ಆವಾಗ ಚೆನ್ನಾಗಿ ಕಾಣುತ್ತೆ. ಫಸ್ಟ್ ಈಗ ಲೋಟಸ್ಗೆ ಸ್ಟಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಲಕ್ಷ್ಮಿ ಕಾಯಿನ್ಸ್ ಹತ್ರ ನೋಡಿ, ಇಲ್ಲಿ ಕೈ ಇತ್ತಲ್ಲ, ಕೈ ಪಕ್ಕದಲ್ಲಿ ಗ್ರೀನ್ ಕಲರ್ ರೌಂಡನ್ನು ಅಂಟಿಸ್ಕೊಳ್ಳೋಣ ಹೀಗೆ. ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣುತ್ತೆ. ಇದು ಬಂದು ಒಣಗಿದ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡಿ, ಗಮ್ಮೆಲ್ಲ ಕ್ಲಿಯರಾಗಿ ಒಣಗಿದೆ, ಹೀಗಿರುತ್ತೆ. ಸೊ ಇದು ನಾನು ಮಾಡಿರೋ ಯಾವುದಾದ್ರು ಡಿಸೈನ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಆರ್ಡರ್ ಮಾಡೋಕ್ಕೆ ವಾಟ್ಸಪ್ ಮಾಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.